ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಜೋಳದ ರೊಟ್ಟಿಯೊಂದಿಗೆ ಬಂದಿದ್ದೇನೆ. ಜೋಳದ ರೊಟ್ಟಿ ಯಾವ ಕಾಲದಲ್ಲಾದರೂ ತಿನ್ಬೋದು. 2 ರೊಟ್ಟಿ ತಿಂದರೆ ಸಾಕು, ಹೊಟ್ಟೆ ತುಂಬುತ್ತೆ. ಅದಕ್ಕೆ ನಾನಿವಾಗ ತೊಗೊಂಡಿರೋದು 1 ಕಪ್ ನೀರು ಹಾಕ್ತಾಯಿದ್ದೇನೆ. 1 ಕಪ್ ನೀರು, 1 ಕಪ್ ಜೋಳದ ಹಿಟ್ಟು. ನಾವು ಎಷ್ಟು ನೀರು ತೊಗೊಂಡಿರ್ತೇವೋ ಅಷ್ಟು ಹಿಟ್ಟು ಬೇಕಾಗತ್ತೆ. ನೀರನ್ನ ನಾನು ಒಂದು ಪಾತ್ರೆಗೆ ಹಾಕಿ ಕುದಿಯೋಕೆ ಇಡ್ತಾಯಿದ್ದೇನೆ. ಇದು ಕುದಿ ಬರೋ ಅಷ್ಟರಲ್ಲಿ ಜೋಳದ ಹಿಟ್ಟನ್ನ ಸಾಣಿಸ್ಕೊಂಡು ಇಟ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಬಿಡ್ಬೋದು. ನಾನು 1 ಕಪ್ ಜೋಳದ ಹಿಟ್ಟನ್ನ ಜರಡಿ ಹಿಡಿದು ಇಟ್ಕೊಂಡಿದ್ದೇನೆ. ಇದು ಕುದಿ ಬಂತು. ಇವಾಗ ಇದು ಜೋಳದ ಹಿಟ್ಟು ಹಾಕ್ತಾಯಿದ್ದೇನೆ. ಈ ಅಳತೆಗೆ ನನಗೆ 5ರಿಂದ 6 ರೊಟ್ಟಿ ಆಗಿದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಲಟ್ಸಿ ಮಾಡ್ತಾಯಿದ್ದೇನೆ ನಾನು. ಬಡಿಯೋಕ್ಕೆ ಬರದೇ ಇರೋರು ಲಟ್ಸಿ ಮಾಡೋದನ್ನು ಕಲ್ತ್ಕೋಬೋದು, ಚೆನ್ನಾಗಿರತ್ತೆ. ಆದರೆ ಇದು ರೊಟ್ಟಿ ಕಟ್ಟಕ್ಕಾಗಿ ಬರಲ್ಲ, ಮೆತ್ತಗನೇ ಇರುತ್ತೆ. ಬಡ್ದಿರೋ ರೊಟ್ಟಿ ಮಾತ್ರ ಕಟ್ಟಕ್ಕಾಗತ್ತೆ. ಇದು ಚೆನ್ನಾಗಿ ಕ್ಲೀನಾಗಿ ಕುದೀಲಿ, ಎಲ್ಲ ಗಂಟಾಗದೇ ಥರ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಿನ ರೊಟ್ಟಿ ಹೇಗೆ ಮಾಡ್ತೀವೋ ಅದೇ ಥರನೇ ಇದಕ್ಕೆ ಕುದಿಸ್ಕೊಂಡು ಈ ಥರ ಮಾಡೋದು. ಚೆನ್ನಾಗಿ ಮೆತ್ತಗೆ ಬರುತ್ತೆ, ಉಬ್ಬುತ್ತೆ ಕೂಡ ರೊಟ್ಟಿ. ಇದು ಚೆನ್ನಾಗಿ ಗಂಟಾಗದಿರೋ ಥರ ಮಿಕ್ಸ್ ಮಾಡ್ತಾ ಇರಬೇಕು ಹಿಂದೆ ಮುಂದೆ. ನೋಡಿ, ಇದು ಕುದೀತಾ ಇದೆ. ಸ್ವಲ್ಪ ಉರಿ ಸಿಮ್ಮಿಟ್ಟು 1-2 ನಿಮಿಷ ಬೇಯಿಸ್ತೀನಿ. ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪರಾತ ಇಲ್ಲ ಅಗಲವಾದ ಪಾತ್ರೆಗೆ ಹಾಕಿ ಆರಕ್ಕಿಡ್ತೀನಿ. ಆರಿದ ಮೇಲೆ ಇದಕ್ಕೆ ಸ್ವಲ್ಪ ನೀರು, ಕೈಗೆ ನೀರು ತಾಕಿಸ್ಕೊಂಡು ಕ್ಲೀನಾಗಿ ನಾದ್ಕೋಬೇಕಾಗತ್ತೆ. ಚರ ನಾದ್ಕೊಳ್ಬೇಕಂತ ಹೇಳ್ತಾರೆ. ಹಾಗೆ ಎಷ್ಟು ಕ್ಲೀನಾಗಿ ನಾದ್ಕೊಳ್ತೀವೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರ್ತದೆ. ನೋಡಿ, ಇದು ಸ್ವಲ್ಪ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೆ ನಾನು. ಸ್ವಲ್ಪ ಬಟ್ಟೆ ಚಿಕ್ಕದು, ಸಣ್ಣ ಕರ್ಚೀಪ್ ಆಗಲಿ, ವೈಟ್ ಬಟ್ಟೆ ಆಗಲಿ, ಯಾವುದಾದ್ರೂ ರೊಟ್ಟಿ ಮಾಡಿದ ಮೇಲೆ ಹೆಂಚು ಮೇಲೆ ಹಾಕಿದ ಮೇಲೆ ನೀರು ಹಚ್ಚೋಕ್ಕೆ ಬೇಕಾಗತ್ತೆ. ಸ್ವಲ್ಪ ಜೋಳದ ಹಿಟ್ಟು ಲಟ್ಸೋಕೆ ಒಂದು ದೊಡ್ಡ ಉಂಡೆಯಷ್ಟು ಹಿಟ್ಟು ತೊಗೊಂಡಿದ್ದೇನೆ. ಅದು ಸ್ವಲ್ಪ ತೊಗೊಂಡು ಒಂದೊಂದು ರೊಟ್ಟಿ ಮಾಡುವಾಗ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಅದನ್ನು ಹಿಟ್ಟಲ್ಲಿ ಅದ್ಕೊಂಡ್ಬಿಟ್ಟು ಲಟ್ಟಿಸ್ತಾ ಇದ್ದೇನೆ. ದೊಡ್ಡದು ಚಿಕ್ಕದು ಯಾವ ಥರ ಬೇಕಾದರೂ ಲಟ್ಸ್ಕೋಬೋದು. ಸ್ವಲ್ಪ ಕಲ್ಲಿಗೆ ಅಂಟುತ್ತಂದರೆ ಕೆಳಗಡೆ ಹಿಟ್ಟು ಹಾಕಿ ಸವರಿ ಮೇಲ್ಗಡೆ ಹಿಟ್ಟು ಉದುರಿಸ್ಕೊಂಡು ಲಟ್ಟಿಸ್ತಾ ಇರಬೇಕು. ನೋಡಿ, ಹೀಗೆ ಲಟ್ಟಿಸ್ಬೇಕು. ಆ ಕಡೆಯಿಂದ ಆ ಕಡೆನೇ, ಈ ಕಡೆಯಿಂದ ಈ ಕಡೆನೇ ತಂದಾಗ ರೊಟ್ಟಿ ಹರಿಯೋದಿಲ್ಲ, ಚೆನ್ನಾಗಿರುತ್ತದೆ. ದೊಡ್ಡದು ಚಿಕ್ಕದು ಯಾವ ಥರ ಬೇಕೋ, ಎಷ್ಟು ದೊಡ್ಡದು ಬೇಕೋ ಅಷ್ಟು ಲಟ್ಟಿಸ್ಕೋಬೋದು. ಇದು ರೊಟ್ಟಿ ಉಬ್ಬುತ್ತೆ. ಉಬ್ಬಿದಾಗ ಚೆನ್ನಾಗಿರುತ್ತೆ. ಹಾಗಾಗಿ ಕಟಕ್ಕೆ ಬರಲ್ಲ. ಇದು ಬೇಯಿಸಿರ್ತೀವಲ್ಲ ಹಿಟ್ಟು, ಹೀಗಾಗಿ ಕಟಕ್ಕೆ ರೊಟ್ಟಿ ಬರಲ್ಲ. ತಟ್ಟಿದ್ರೆ ಮಾತ್ರ ರೊಟ್ಟಿ ಕಟಕ್ಕಾಗೋದು. ಇದನ್ನ ಇವಾಗ ಹೆಂಚು ಕಾಯಿಸಿದ್ದೇನೆ ನಾನು. ಹೆಂಚು ಕಾದ್ಮೇಲೆ ಲಟ್ಸ್ಕೊಂಡಿರೋ ರೊಟ್ಟಿನ ಹೆಂಚು ಮೇಲೆ ಹಾಕಿ ಸ್ವಲ್ಪ ನೀರು ಇಟ್ಕೊಂಡಿದ್ನೆಲ್ಲ ಒದ್ದೆ ಬಟ್ಟೆ ಮಾಡಿಕೊಂಡು ಮೇಲ್ಗಡೆ ಹಿಟ್ಟು ಅಂಟಿರೋದನ್ನೆಲ್ಲ ಅದು ನೀರಿನಲ್ಲಿ ತಕ್ಕೊಳ್ಳೋದು. ಯಾಕಂದ್ರೆ ಹಿಟ್ಟು ಜಾಸ್ತಿ ಇರೋದು ಆಚೆ ಬಂದುಬಿಡ್ತದೆ. ಆವಾಗ ರೊಟ್ಟಿ ಚೆನ್ನಾಗಾಗತ್ತೆ. ಇಲ್ಲಾಂದ್ರೆ ರೊಟ್ಟಿ ಹೊತ್ತತ್ತೆ ಜಾಸ್ತಿ. ಸ್ವಲ್ಪ ಅಲ್ಲಿ ಗುಳ್ಳೆ ಥರ ಬಂದಾಗ ಇದನ್ನು ತಿರುವಿ ಹಾಕಬೇಕು. 1-2-3 ಸಾರಿ ತಿರುವಿ ಹಾಕಿದರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಇದು ರೊಟ್ಟಿ ತಾನಾಗೆ ಉಬ್ಬಿಕೊಳ್ಳುತ್ತೆ, ಪದರಾಗಿ ಬರುತ್ತದೆ. ನೋಡಿ, ಉಬ್ಕೊಳ್ತದೆ. ಹೀಗೆ ಬಂದಾಗ ಆ ಕಡೆ ಈ ಕಡೆ ಅಂಚುಗಳನ್ನೆಲ್ಲ ಬೇಯಿಸ್ಕೊಂಡ್ಬಿಟ್ರೆ ರೊಟ್ಟಿ ರೆಡಿ ಆಗುತ್ತೆ. ತಟ್ಟಿ ಕೂಡ ಮಾಡ್ಕೋಬೋದು. ಇದೇ ಹಿಟ್ಟಿನಿಂದ ನಾವು ತಟ್ಟಿ ಕೂಡ ಮಾಡ್ಕೋಬೋದು. ಆಗದೇ ಇದ್ದವರು ಲಟ್ಸ್ಕೊಂಡು ಮಾಡಿಕೊಂಡು ತಿಂದ್ರಾಯ್ತು. ಇದಕ್ಕೆಲ್ಲ ಥರದ ಪಲ್ಯ, ಕಾಳು ಪಲ್ಯ, ಸೊಪ್ಪಿನ ಪಲ್ಯ, ಚಟ್ನಿ ಪುಡಿ, ಮೊಸರು, ಖಾರ ಎಣ್ಣೆ ಎಲ್ಲದಕ್ಕೂ ಹೊಂದುತ್ತೆ. 2 ರೊಟ್ಟಿ ತಿಂದರೆ ಸಾಕು, ಹೊಟ್ಟೆ ತುಂಬುತ್ತೆ. ನೋಡಿ, ಇದು ಇವಾಗ ಬೆಂದಿದೆ. ಇದು 1 ಕಪ್ ಹಿಟ್ಟಿಗೆ ನನಗೆ 6 ರೊಟ್ಟಿ ಆಗಿದ್ದಾವೆ. ನೀವು ಮಾಡ್ಕೊಳ್ಬೋದು. ಇದಕ್ಕೆ ಏನಾದರೂ ತಿನ್ಬೋದು. ನಾನು ಇದ್ರ ಜೊತೆಗೆ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ. ನಮ್ಮ ಕಡೆ ಹಸಿಯಾಗಿ ಈರುಳ್ಳಿ, ಟೊಮೆಟೊ ಕಾಯಿ, ಸೌತೆಕಾಯಿ ಇದ್ದೇ ಇರುತ್ತೆ. ಬೇಕೇ ಬೇಕು ಇದು ಸೈಡ್ಗೆ. ಚೆನ್ನಾಗಿರುತ್ತೆ. ನೀವು ಬೇಕಂದ್ರೆ ಏನು ಬೇಕಾದರೂ ಯಾವುದ್ರ ಜೊತೆ ಬೇಕಾದರೂ ತಿನ್ನಿ.